ಶಾಂತಿ. ಮುರಳಿಯ ದಿನಾಂಕ 3/5/2026. ಪ್ರಾತಃ ಮುರಳಿ ಅವ್ಯಕ್ತ ಬಾಬ್ದಾದ ಮಧುಬನ. ರಿವೈಸ್ ಮುರಳಿ 18/1/2010. ಬಾಬಾ ತಿಳಿಸುತ್ತಾರೆ, ಬ್ರಹ್ಮ ತಂದೆಯ ಸಮಾನ ನಷ್ಟ ಮೋಹ ಸ್ಮೃತಿ ಸ್ವರೂಪರಾಗಲು ಮನಸ್ಸಿನ ಟೈಮ್ ಟೇಬಲ್ ಮಾಡಿಕೊಂಡು ಕರ್ಮ ಮಾಡುತ್ತಾ ಕರ್ಮಯೋಗಿ ಅಶರೀರಿ ಆಗುವ ಅಭ್ಯಾಸ ಮಾಡಿರಿ. ಇಂದು 4 ಕಡೆಯ ಮಕ್ಕಳಲ್ಲಿ ವಿಶೇಷವಾಗಿ ಸ್ನೇಹ ಸಮಾವೇಶವಾಗಿದೆ. ಇಂದಿನ ದಿನಕ್ಕೆ ಹೇಳಲಾಗುವುದು ಸ್ಮೃತಿ ದಿವಸ ಎಂದು. ಬಾಬ್ದಾದರವರು ಅಮೃತ ವೇಳೆಯಿಂದ 4 ಕಡೆ ನೋಡಿದ್ರು. 4 ಬಲೆ ದೇಶದಲ್ಲಿರಬಹುದು, ವಿದೇಶದಲ್ಲಿರಬಹುದು, ಎಲ್ಲ ಮಕ್ಕಳ ಮನಸ್ಸಿನಲ್ಲಿ ಬಾಬಾರವರ ಸ್ನೇಹದ ಮೂರ್ತಿ ಕಾಣಿಸುತ್ತಿದೆ, ಚಿತ್ರ ಕಾಣಿಸುತ್ತಿದೆ. ಮತ್ತು ತಂದೆಯ ಮನಸ್ಸಿನಲ್ಲಿಯೂ ಕೂಡ ಪ್ರತಿಯೊಬ್ಬ ಮಗುವಿನ ಸ್ನೇಹದ ಚಿತ್ರ ಸಮಾವೇಶವಾಗಿತ್ತು. ಇಂದಿನ ದಿನಕ್ಕೆ ವಿಶೇಷವಾಗಿ ಸ್ನೇಹದ ದಿನ, ಸ್ಮೃತಿಯ ದಿನ ಎಂದು ಹೇಳಲಾಗುವುದು. ಬಾಬ್ದಾದರವರು ಅಮೃತ ವೇಳೆಗಿಂತ ಮೊದಲೇ ಮಕ್ಕಳ ಕಡೆಯಿಂದ ಅನೇಕ ಸ್ನೇಹದ ಮುತ್ತುಗಳ ಮಾಲೆಯನ್ನು ನೋಡಿದರು. ಪ್ರತಿಯೊಬ್ಬ ಮಗುವಿನ ಹೃದಯದಲ್ಲಿ ಆಟೋಮೆಟಿಕಲಿ ಸ್ವತಃವಾದಂತಹ ಈ ಹಾಡು ನುಡಿಯುತ್ತಿದೆ, ನನ್ನ ಬಾಬಾ ಬ್ರಹ್ಮ ಬಾಬಾ, ಮಧುರ ಬಾಬಾ ಎಂದು. ಮತ್ತು ಬಾಬ್ದಾದರವರ ಮನಸ್ಸಿನಲ್ಲಿ ಈ ಹಾಡು ನುಡಿಯುತ್ತಿದೆ, ಮಧುರ ಮಕ್ಕಳೇ, ಪ್ರೀತಿಯ ಮಕ್ಕಳೇ ಎಂದು. ಇಂದು ಪ್ರತಿಯೊಬ್ಬರ ಆಂತರಿಕದಲ್ಲಿ ಶಕ್ತಿಗಳ ವಿನಃ ಸ್ನೇಹದ ಶಕ್ತಿ ಜಾಸ್ತಿನೇ ಸಮಾವೇಶವಾಗಿದೆ. ಈ ಪರಮಾತ್ಮನ ಸ್ನೇಹ, ಈಶ್ವರೀಯ ಸ್ನೇಹ ಕೇವಲ ಸಂಗಮಯುಗದಲ್ಲಷ್ಟೇ ಅನುಭವವಾಗುವುದು. ಈ ಪರಮಾತ್ಮನ ಸ್ನೇಹವನ್ನು ಅನುಭವಿಗಳೇ ತಿಳಿದುಕೊಂಡಿದ್ದಾರೆ. ಪ್ರತಿಯೊಬ್ಬ ಮಗುವನ್ನು ಸಹಜ ಯೋಗಿಯನ್ನಾಗಿ ಮಾಡಿದೆ. ಬಾಬ್ದಾದರವರು ನೋಡುತ್ತಿದ್ದಾರೆ, ಸರ್ವ ಮಕ್ಕಳಲ್ಲಿ ಸ್ನೇಹದ ಅನುಭವ ಬಹಳ ಬಹಳ ಸಮಾವೇಶವಾಗಿದೆ. ನಿಮ್ಮೆಲ್ಲರ ಜನ್ಮಕ್ಕೆ ಆಧಾರ ಸ್ನೇಹವಾಗಿದೆ. ಈ ರೀತಿ ಯಾವ ಮಗುವೂ ಸಹ ಕಾಣುವುದಿಲ್ಲ ಮತ್ತು ಶಕ್ತಿಗಳು ಸಹ ಕಡಿಮೆ ಇಲ್ಲ. ಸ್ನೇಹ ಇಲ್ಲದೆ ಇರುವವರು ಯಾರೂ ಇಲ್ಲ. ಆದರೆ ಬಾಬನ ಸ್ನೇಹ ಅಥವಾ ನಿಮಿತ್ತ ಆಗಿರುವಂತಹವರ ವಿಶೇಷ ಆತ್ಮರ ಸ್ನೇಹದ ಅನುಭವ ಮೆಜಾರಿಟಿ ಎಲ್ಲ ಮಕ್ಕಳ ಮನಸ್ಸಿನಲ್ಲಿ, ಮುಖದಲ್ಲಿ ಕಾಣುತ್ತಿದೆ. ಈಗ ತಾವೆಲ್ಲರಿಗೂ ಇವತ್ತು ವಿಶೇಷವಾಗಿ ಇಲ್ಲಿಯವರೆಗೆ ಯಾರು ತಲುಪಿಸಿದ್ರು ತಮ್ಮನ್ನು? ಯಾವ ವಿಮಾನದಲ್ಲಿ ಬಂದಿದ್ದೀರಾ? ಟ್ರೈನಲ್ಲೇ ಬಂದಿರ್ಬೋದು ಅಥವಾ ವಿಮಾನದಲ್ಲೇ ಬಂದಿರ್ಬೋದು. ಯಾವ ಟ್ರೈನ್, ಯಾವ ವಿಮಾನದಲ್ಲಿ ಬಂದರೆ? ಎಲ್ಲರ ಮುಖದಲ್ಲಿ ಸ್ನೇಹ ಸಮಾವೇಶವಾಗಿದೆ ಅಂದಾಗ ಸ್ನೇಹದ ಫ್ಲೈಟಿಂದ ತಲುಪಿಬಿಟ್ರೆ ಅಲ್ವಾ? ಏನಾದರೂ ಮಾಡಬೇಕಾಗಿ ಬಂದಿರಬಹುದು. ಆದರೆ ಸ್ನೇಹದ ಫ್ಲೈಟಲ್ಲಿ, ಸ್ನೇಹದ ವಿಮಾನದಲ್ಲಿ ಎಲ್ಲರೂ ತಲುಪಿದ್ದೀರಾ. ಇಂದಿನ ದಿನವನ್ನು ಸ್ಮೃತಿ ದಿನ ಎಂದು ಹೇಳಲಾಗುವುದು. ಆದರೆ ಸ್ಮೃತಿ ದಿನದ ಜೊತೆಗೆ ಸಮರ್ಥಿ ದಿನವೂ ಎಂದು ಹೇಳಲಾಗುವುದು. ಇಂದಿನ ದಿನಕ್ಕೆ ತಾಜ್ ಪೋಷಿ, ಕಿರೀಟ ಧಾರಣೆಯ ದಿನ ಎಂದು ಹೇಳಲಾಗುವುದು. ಏಕೆಂದರೆ ಇಂದಿನ ದಿನ ಬಾಬ್ದಾದ ವಿಶೇಷವಾಗಿ ಬ್ರಹ್ಮ ಬಾಬಾ ನಿಮಿತ್ತ ಆಗಿರುವ ಮಹಾವೀರ ಮಕ್ಕಳಿಗೆ ವಿಶ್ವ ಸೇವೆಯ ಕಿರೀಟವನ್ನು ತೊಡಿಸಿದರು. ಬ್ರಹ್ಮ ಬಾಬಾ ಸ್ವಯಂ ಅನ್ನೋನಾಗಿದ್ದರು. ಮಕ್ಕಳನ್ನು ವಿಶ್ವದ ಸೇವೆಗಾಗಿ ನಿಮಿತ್ತ ಮಾಡಿದ್ರು. ವಿಶ್ವ ಸೇವೆಯ ಸ್ಮೃತಿಯ ತಿಲಕ ಮಕ್ಕಳಿಗೆ ಕೊಟ್ಟರು. ಮಕ್ಕಳನ್ನು ಮಾಡುವಂತಹವರನ್ನಾಗಿ ಮಾಡಿ ಸ್ವಯಂ ಮಾಡಿಸುವವರಾದರು. ತಮ್ಮ ಸಮಾನ ಫರಿಷ್ಠ ರೂಪದ ವರದಾನ ಕೊಟ್ಟು ಪ್ರಕಾಶದ ಕಿರೀಟವನ್ನು ಧರಿಸಿ ಬಾಬ್ದಾದರವರು ಯಾವ ಕಿರೀಟ ತಿಲಕದ ವರದಾನ ಕೊಟ್ಟಿದ್ದಾರೆ ಅದೇ ಪ್ರಮಾಣ ಮಕ್ಕಳ ಕರ್ತವ್ಯವನ್ನು ನೋಡಿ ಖುಷಿಪಟ್ಟರು. ಮಕ್ಕಳು ಸೇವೆಯ ವರದಾನವನ್ನು ಕಾರ್ಯದಲ್ಲಿ ತಂದಿದ್ದೀರಾ, ಅದನ್ನು ನೋಡಿ ಬಾಬ್ದಾದ ಖುಷಿಯಾಗಿದ್ದಾರೆ. ಇಲ್ಲಿಯವರೆಗೆ ಏನೆಲ್ಲ ಪಾತ್ರ ಅಭಿನಯಿಸಿದ್ದೀರಾ, ಮುಂದೆಯೂ ಸಹ ಅಭಿನಯಿಸಲಾಗುವುದು. ಅದಕ್ಕಾಗಿ ಪದಮ ಗುಣದಷ್ಟು ಬ್ರಹ್ಮ ಬಾಬರವರು ವಿಶೇಷ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ವಾಹ ಮಕ್ಕಳೇ ವಾಹ. ವಿದೇಶದಲ್ಲಿಯೂ ಕೂಡ ಬಾಬಾ ಚಕ್ಕರ್ ಹಾಕಿದ್ರು. ಏನು ನೋಡಿದ್ರು? ಪ್ರತಿಯೊಬ್ಬ ಮಗು ಸ್ನೇಹದಲ್ಲಿ ಸಮಾವೇಶವಾಗಿದ್ದಾರೆ ಅಂದಾಗ
ತಂದೆಯ ಮೂಲಕ ಸಮರ್ಥತೆಯ ಮಾಲೆ ಇದೆ ಅಂದಾಗ ತಂದೆಯ ಮೂಲಕ ಸಮರ್ಥತೆ ಅಂದರೆ ಶಕ್ತಿ ಸಿಕ್ಕಿದೆ. ಏಕೆಂದರೆ ಈ ದಿನ ವಿಶೇಷವಾಗಿ ಸ್ನೇಹದಿಂದ ಸಮರ್ಥತೆಯ ವರದಾನ ಪ್ರಾಪ್ತಿ ಮಾಡಿಕೊಳ್ಳುವ ದಿನವಾಗಿದೆ. ಬಾಬ್ದಾದ ನೋಡಿದ್ರು ಕೆಲವು ಮಕ್ಕಳು ಬಹಳ ಚೆನ್ನಾಗಿ ನೆನಪಿನ ಲಗನ್ನಿನಲ್ಲಿ ಸೇವೆಯಲ್ಲಿ ತೊಡಗಿದ್ದಾರೆ. ಅಮೃತ ವೇಳೆ ಬಹಳ ಒಳ್ಳೆಯ ರೀತಿಯಿಂದ ಅನುಭವ ಮಾಡುತ್ತಿದ್ದಾರೆ. ಆ ಶರೀರಿತನದ ಅನುಭವ ಮಾಡುತ್ತಾರೆ. ಆದರೆ ಯಾವಾಗ ಕರ್ಮಯೋಗಿ ಆಗುವ ಸಮಯ ಬರುವುದು ಆಗ ಎರಡೂ ಕೆಲಸ, ಯೋಗಿಯ ಕೆಲಸ ಮತ್ತು ಕರ್ಮದ್ದು ಎರಡೂ ಕೆಲಸ ಒಟ್ಟಿಗೆ ಮಾಡುವುದರಲ್ಲಿ ವ್ಯತ್ಯಾಸವಾಗುವುದು. ಪುರುಷಾರ್ಥ ಮಾಡುತ್ತಾರೆ ಕರ್ಮ ಮತ್ತು ಯೋಗದ ಬ್ಯಾಲೆನ್ಸ್ ಇರಬೇಕೆಂದು. ಆದರೆ ಹೇಗೆ ಅಮೃತ ವೇಳೆ ಶಕ್ತಿಶಾಲಿ ಅವಸ್ಥೆಯ ಅನುಭವ ಮಾಡುತ್ತೀರಾ ಹಾಗೆ ಕರ್ಮದಲ್ಲಿ ವ್ಯತ್ಯಾಸವಾಗುವುದು, ಪರಿಶ್ರಮ ಪಡಬೇಕಾಗುವುದು. ಮತ್ತು ಬಾಪ್ದಾದ ಎಲ್ಲ ಮಕ್ಕಳಿಗೂ ಹೇಳುತ್ತಾರೆ ವಿಶ್ವದ ವಿನಾಶ ಅಚಾನಕ್ಕಾಗಿ ಆಗಲಿದೆ. ಒಂದು ವೇಳೆ ಪೂರ್ತಿ ದಿನ ಅಟೆನ್ಷನ್ಗೆ ಬದಲಾಗಿ ಯಾವುದೋ ಧಾರಣೆಯ ಕಡಿಮೆ ಆಗುವ ಕಾರಣ ಕರ್ಮಯೋಗಿಯ ಸ್ಥಿತಿಯಲ್ಲಿ ವ್ಯತ್ಯಾಸ ಆಯಿತೆಂದರೆ ವಿಶ್ವದ ವಿನಾಶದ ಡೇಟ್ ಅಂತೂ ಬಾಪ್ದಾದ ಅನೌನ್ಸ್ ಮಾಡೋದಿಲ್ಲ. ಪುರುಷಾರ್ಥ ಮಾಡ್ತೀರಾ ಕರ್ಮ ಮತ್ತು ಯೋಗದ ಬ್ಯಾಲೆನ್ಸ್ ಇರಬೇಕೆಂದು. ಆದರೆ ಹೇಗೆ ಅಮೃತ ವೇಳೆ ಶಕ್ತಿಶಾಲಿ ಸ್ಥಿತಿಯ ಅನುಭವ ಮಾಡುತ್ತೀರಾ ಹಾಗೆ ಕರ್ಮದಲ್ಲಿ ಶಕ್ತಿಶಾಲಿ ಸ್ಥಿತಿ ಇರಲ್ಲ, ವ್ಯತ್ಯಾಸ ಆಗತ್ತೆ, ಪರಿಶ್ರಮ ಪಡಬೇಕಾಗತ್ತೆ. ಮತ್ತು ಬಾಪ್ದಾದರವರು ಎಲ್ಲ ಮಕ್ಕಳಿಗೆ ಹೇಳಿದ್ದಾರೆ ವಿಶ್ವದ ವಿನಾಶ ಅಚಾನಕ್ಕಾಗಿ ಆಗಲಿದೆ ಎಂದು. ಒಂದು ವೇಳೆ ಇಡೀ ದಿನ ಗಮನ ಕೊಡುವುದಕ್ಕೆ ಬದಲಾಗಿ ಯಾವುದೋ ಧಾರಣೆಯ ಕಡಿಮೆ ಆಗುವ ಕಾರಣದಿಂದಾಗಿ ಕರ್ಮಯೋಗಿಯ ಸ್ಥಿತಿಯಲ್ಲಿ ಅಂತರವಾಗತ್ತೆ. ಅಂದಾಗ ವಿಶ್ವದ ವಿನಾಶದ ಡೇಟನ್ನಂತೂ ಬಾಪ್ದಾದರವರು ಅನೌನ್ಸ್ ಮಾಡುವುದಿಲ್ಲ. ಆದರೆ ತಮ್ಮ ಜೀವನದ ಕಾಲ ಸಮಾಪ್ತಿ ಯಾವಾಗ ಆಗತ್ತೆ ಅದು ನಿಮಗೆ ಗೊತ್ತಾ ಅಂತಾರೆ ಬಾಬಾ. ಕೆಲವ್ರಿಗೆ ಯಾರಿಗಾದ್ರೂ ಗೊತ್ತಿದೆಯಾ ನನ್ನ ಮೃತ್ಯು ಇಂತಹ ಡೇಟ್ಗೆ ಆಗಲಿದೆ ಎಂದು? ಗೊತ್ತಾ? ಯಾರಿಗೆ ಗೊತ್ತಿದೆ ಅವರು ಕೈ ಎತ್ತಿ. ಅಚಾನಕ್ ಏನೂ ಆಗಬಹುದು, ಯಾವುದೇ ಪ್ರಕೃತಿಯ ಕಾರಣವಾಗಬಹುದು. ಅಂದಾಗ ಕಿತ್ತನೇಕ ಮೃತ್ಯು ಸಾತ್ಮೆ ಹೋ ಜಾತ, ಎಷ್ಟೊಂದು ಜನರ ಮೃತ್ಯು ಒಟ್ಟೊಟ್ಟಿಗೆ ಆಗಿಬಿಡತ್ತೆ. ಪ್ರಕೃತಿಯ ಆಪತ್ತುಗಳಿಂದ ಒಟ್ಟೊಟ್ಟಿಗೆ ಎಷ್ಟು ಜನ ಶರೀರ ಬಿಡ್ತಾರೆ. ಅಂದಾಗ ವಿಶ್ವದ ಡೇಟ್ನ ಸಂಕಲ್ಪದಿಂದ ಸೋಮಾರಿಗಳಾಗಬೇಡಿ. ನಿಮ್ಮ ಜಗದಂಬೆಯ ಸ್ಲೋಗನ್ ಇತ್ತು ಅಲ್ವಾ, ಈಗಿಲ್ಲವೆಂದರೆ ಎಂದೆಂದಿಗೂ ಇಲ್ಲ. ಈಗ ನಾಳೆ ಏನೂ ಆಗಬಹುದು, ಆದರೆ ನಾನು ಎವರಡಿ ಆಗಿ ಇರಲೇಬೇಕು. ಅಂದಾಗ ಇಷ್ಟು ತಯಾರಿ ಎಲ್ಲರ ಗಮನದಲ್ಲಿ ಇದೆಯಾ? ತಮ್ಮ ಕರ್ಮಗಳ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಂಡಿದ್ದೀರಾ? 4 ಸಬ್ಜೆಕ್ಟ್ಸು ಜ್ಞಾನ, ಯೋಗ, ಸೇವೆ ಮತ್ತು ಧಾರಣೆ. ಈ 4 ಕಡೆ 4ರಲ್ಲಿಯೂ ಕೂಡ ಆ ರೀತಿ ತಯಾರಿ ಇದೆಯಾ? ಪೂರ್ತಿ ಬೇಹದ್ದಿನ ವೈರಾಗ್ಯದ ಅನುಭವವನ್ನು ಚೆಕ್ ಮಾಡಿಕೊಂಡಿದ್ದೀರಾ? ತಮ್ಮ ಮನಸ್ಸಿನಲ್ಲಿ ಈ ಚೆಕ್ಕಿಂಗ್ ಮಾಡಿಕೊಂಡಿದ್ದೀರಾ? ಎವರಡಿ ಆಗಿದ್ದೀರಾ? ನಷ್ಟ ಮೋಹ ಸ್ಮೃತಿ ಸ್ವರೂಪ ಆಗಿದ್ದೀರಾ? ಏಕೆಂದರೆ ಬ್ರಹ್ಮ ಬಾಬರವರು ಸಹ ಸ್ವಯಂವನ್ನು ಪುರುಷಾರ್ಥ ಮಾಡಿ ಆ ರೀತಿ ತಯಾರು ಮಾಡಿಕೊಂಡಿದ್ದಾರೆ. ಅನುಭವಿ ಮಕ್ಕಳು ಯಾವ ರೀತಿ ತಯಾರಿದ್ರು ಬ್ರಹ್ಮ ಬಾಬಾ ಎಂಬುದನ್ನು ನೋಡಿದ್ದೀರಾ. ಯಾವುದೇ ಕಡೆ ಈ ವಾತಾವರಣ ಇರಲಿಲ್ಲ. ಯಾವುದೇ ಲೆಕ್ಕಾಚಾರದ್ದು ಅಚಾನಕ್ ಅಶರೀರಿ ಆಗುವ ಅಭ್ಯಾಸ ಅಶರೀರಿಯನ್ನಾಗಿ ಮಾಡಿ ಹಾರಿಸ್ಕೊಂಡು ಹೋಯಿತು. ಬಾಬಾ ಅಶರೀರಿ ಆಗಿ ಆರಿ ಹೋದರು. ಯಾರಾದರೂ ತಿಳ್ಕೊಂಡಿದ್ರ ಬ್ರಹ್ಮ ಬಾಬಾ ಹೋಗುವಂತಹವರಿದ್ದಾರೆಂದು? ಆದರೆ ನಷ್ಟಮೋಹ ಮಕ್ಕಳ ಕೈಯಲ್ಲಿ ಕೈ ಇತ್ತು, ಇದ್ದರೂ ಕೂಡ ಎಲ್ಲಾದರೂ ಆಕರ್ಷಣೆ ಇದ್ದ ಬಾಬರವರಿಗೆ ಫರಿಷ್ಠೆ ಆಗಿಬಿಟ್ರು. ತಾವು ಮಕ್ಕಳನ್ನು ಫರಿಷ್ಠೆಗಳನ್ನಾಗಿ ಮಾಡಲು ತಿಲಕ ಕೊಟ್ಬಿಟ್ರು. ಇದರ ಕಾರಣದಿಂದಾಗಿ ಬಹಳ ಸಮಯ ಅಶರೀರಿತನದ ಅಭ್ಯಾಸವಿತ್ತು. ಕೆಲವರು ಅನುಭವಿ ಮಕ್ಕಳು ಯಾರು ಜೊತೆಯಲ್ಲಿ ಇರ್ತಾ ಇದ್ರು ಅವರು ಅನುಭವ ಮಾಡಿದ್ದಾರೆ. ಕರ್ಮ ಮಾಡ್ತಾ ಮಾಡ್ತಾ ಆ ರೀತಿ ಅಶರೀರಿ ಆಗಿಬಿಟ್ರು. ಅಂದಾಗ ಏನು ಕರ್ಮಯೋಗದಲ್ಲಿ ಅಂತರವಾಗತ್ತೆ. ಇದಕ್ಕೆ ಕಾರಣ ಕರ್ಮ ಮಾಡ್ತೀರಾ, ಈ ಸ್ಮೃತಿಯಲ್ಲಿ ಇಮರ್ಜ್ ಆಗಿರುವುದಿಲ್ಲ ನಾನು ಆತ್ಮ ಆಗಿದ್ದೇನೆ ಎಂದು.
ಕರ್ಮ ಮಾಡ್ತಿರ್ತೀರ, ಆದರೆ ನಾನು ಆತ್ಮ ಆಗಿದ್ದೀನಿ ಎಂಬುದು ಇಮರ್ಜಿರೋದಿಲ್ಲ. ಇದನ್ನಂತೂ ಎಲ್ಲರೂ ತಿಳಿದುಕೊಂಡಿದ್ದೀರಾ. ಆದರೆ ನಾನು ಆತ್ಮ ಆಗಿದ್ದೇನೆ. ಯಾವ ಆತ್ಮ ಆಗಿದ್ದೇನೆ? ನಾನು ಮಾಡಿಸುವಂತಹ ಆತ್ಮ ಆಗಿದ್ದೇನೆ. ಕರ್ಮೇಂದ್ರಿಯಗಳು ಮಾಡುತ್ತವೆ, ನಾನು ಮಾಡಿಸುವಂತಹ ಆತ್ಮ. ಈ ಸ್ವಮಾನ ಕರ್ಮ ಮಾಡುತ್ತಾ ಸ್ಮೃತಿಯಲ್ಲಿ ಇರಬೇಕು. ಬಲೆ ಕರ್ಮೇಂದ್ರಿಯಗಳಿಂದ ಕರ್ಮ ಮಾಡಿಸಬೇಕು, ಆದರೆ ನಾನು ಮಾಡಿಸುವಂತಹ ಮಾಲೀಕ ಆಗಿದ್ದೇನೆ. ಈ ಸೀಟಲ್ಲಿ ಒಂದು ವೇಳೆ ಸೆಟ್ ಆಗಿದ್ದಿದ್ದೆ ಆದರೆ ಯಾವುದೇ ಕರ್ಮೇಂದ್ರಿಯ ಆರ್ಡರಲ್ಲಿ ಇರುವುದು. ಸೀಟ್ ಮೇಲೆ ನೀವು ಸೆಟ್ ಆಗಲಿಲ್ಲವೆಂದರೆ ಕರ್ಮೇಂದ್ರಿಯಗಳು ನಿಮ್ಮ ಮಾತನ್ನು ಕೇಳುವುದಿಲ್ಲ. ಅಂದಾಗ ನಾನು ಮಾಡಿಸುವಂತಹ ಆತ್ಮ ಆಗಿದ್ದೇನೆ. ಈ ಕರ್ಮೇಂದ್ರಿಯಗಳು ಮಾಡುವಂತಹವಾಗಿವೆ. ಮಾಡಿಸುವಂತಹದ್ದು ಕರ್ಮೇಂದ್ರಿಯಗಳಲ್ಲ, ನನ್ನ ಆತ್ಮ ಮಾಲೀಕ. ಮಾಡಿಸುವಂತಹವನು ನನ್ನ ಆತ್ಮ ಆಗಿದ್ದೇನೆ. ಹೀಗೆ ಬ್ರಹ್ಮ ಬಾಬರವರ ಅನುಭವ ಕೇಳಿದಿರಾ ಅಲ್ವಾ? ಬ್ರಹ್ಮ ಬಾಬಾ ಪ್ರಾರಂಭದಲ್ಲಿ ಈ ಅಭ್ಯಾಸ ಮಾಡಿದ್ರು. ಪ್ರತಿ ದಿನದ ಸಮಾಪ್ತಿಯ ಸಮಯದಲ್ಲಿ ಈ ಕರ್ಮೇಂದ್ರಿಯಗಳ ರಾಜ್ ದರ್ಬಾರ್ ಮಾಡ್ತಾ ಇದ್ರು. ಹಳೆಯ ಮಕ್ಕಳು ಡೈರಿಯನ್ನು ನೋಡಿರಬಹುದು. ಪ್ರತಿ ದಿನ ದರ್ಬಾರ್ ಮಾಡ್ತಾ ಇದ್ರು ಬಾಬಾ. ಮಾಡಿಸುವಂತಹ ಮಾಲೀಕ ಆಗಿ ಪ್ರತಿ ಕರ್ಮೇಂದ್ರಿಯದಿಂದ ಸಮಾಚಾರ ಕೇಳ್ತಾ ಇದ್ರು ಮತ್ತು ಕೊಡ್ತಾ ಇದ್ರು. ಅಷ್ಟು ಅಟೆನ್ಷನ್ ಶುರುವಿನಲ್ಲಿಯೇ ಬ್ರಹ್ಮ ಬಾಬಾ ಕೊಟ್ಟರು. ಆದ್ದರಿಂದ ತಾವು ಸಹ ಮಾಡಿಸುವಂತಹ ಮಾಲೀಕನ ಆತ್ಮ ಎಂದು ತಿಳಿದು ಕರ್ಮೇಂದ್ರಿಯಗಳಿಂದ ಕರ್ಮ ಮಾಡಿಸಬೇಕು. ಏಕೆಂದರೆ ಆತ್ಮ ರಾಜ ಆಗಿದೆ, ಈ ಕರ್ಮೇಂದ್ರಿಯಗಳು ಸಾತಿಯಾಗಿವೆ. ಅಂದಾಗ ಇದನ್ನು ಪರೀಕ್ಷಿಸಿಕೊಳ್ಳಬೇಕು. ಇಂದಿನ ದಿನ ವಿಶೇಷವಾಗಿ ಮನಸ್ಸು, ಬುದ್ಧಿ, ಸಂಸ್ಕಾರ, ಸ್ವಭಾವ ಅಂತಾದರೂ ಹೇಳಿ, ಸಂಸ್ಕಾರ ಅಂತಾದರೂ ಹೇಳಿ, ಇವುಗಳ ಪರಿಸ್ಥಿತಿ ಏನಿದೆ, ಇವುಗಳ ಸ್ಥಿತಿ ಹೇಗಿದೆ, ತಕ್ಷಣ ಚೆಕ್ ಮಾಡಿಕೊಳ್ಳುವುದರಿಂದ ಕರ್ಮೇಂದ್ರಿಯಗಳಿಗೆ ಅಟೆನ್ಷನ್ ಇರುತ್ತೆ. ನನ್ನ ರಾಜ ನನ್ನ ಆಲ್ಚಾಲ್ ಕೇಳ್ತಿದ್ದಾರೆ ಅಂದಾಗ ಆತ್ಮ ರಾಜ ಮಾಡುವಂತಹ ಕರ್ಮೇಂದ್ರಿಯಗಳಿಂದ ಮಾಡಿಸುವಂತಹವರಾಗಿ ಚೆಕ್ ಮಾಡಿಕೊಳ್ಬೇಕು. ಇಲ್ಲ ಅಂದರೆ ನೋಡಲಾಗತ್ತೆ, ಕೆಲವು ಮಕ್ಕಳು ಹೇಳ್ತಾರೆ ನಾವು ಕರ್ಮೇಂದ್ರಿಯಗಳಿಗೆ ಆರ್ಡರ್ ಮಾಡ್ತೇವೆ, ಆದರೆ ಮತ್ತೆ ಆಗಿಬಿಡತ್ತೆ. ಪುರುಷಾರ್ಥ ಮಾಡ್ತೀವಿ, ಆದರೆ ಯಾವುದೋ ಸ್ವಭಾವ, ಸಂಸ್ಕಾರ ಆರ್ಡರಂತೆ ಇರೋದಿಲ್ಲ. ಅದಕ್ಕೆ ಕಾರಣ ಈ ನಿಮ್ಮ ಸ್ವಮಾನದ ಸೀಟಲ್ಲಿ ಸ್ಥಿತರಾಗಿ ಇಲ್ಲದಿರುವುದು. ಸೀಟಲ್ಲಿ ಕುಳಿತುಕೊಳ್ಳದೆ ಆರ್ಡರ್ ಮಾಡಿದ್ರೆ ಯಾರು ಒಪ್ಕೊಳ್ತಾರೆ? ಆರ್ಡರ್ ಒಪ್ಕೊಳ್ಳೋದಿಲ್ಲ. ಅಂದಾಗ ಕರ್ಮ ಮಾಡುತ್ತಾ ತಮ್ಮ ಮಾಡಿಸುವಂತಹ ಮಾಲೀಕತನದ ಸೀಟಲ್ಲಿ ಸೆಟ್ಟಾಗಿ ಇರಿ. ಕೆಲವು ಮಕ್ಕಳು ಇದನ್ನು ಸಹ ಬಾಬ್ದಾದರವರಿಂದ ಆತ್ಮಿಕ ಸಂಭಾಷಣೆ ಮಾಡ್ತಾ ಕೇಳ್ತಾರೆ, ಬಾಬಾ ನೀವು ನಮಗೆ ಸರ್ವಶಕ್ತಿಗಳನ್ನು ಕೊಟ್ಟಿದ್ದೀರಾ, ನಮ್ಮನ್ನು ಮಾಸ್ಟರ್ ಸರ್ವಶಕ್ತಿವಂತರನ್ನಾಗಿ ಮಾಡಿದ್ದೀರಾ. ಬರೀ ಶಕ್ತಿವಂತರಲ್ಲ, ಸರ್ವಶಕ್ತಿವಂತರಾಗಿರುವ ವರದಾನ ಪ್ರತಿಯೊಬ್ಬ ಮಗುವಿಗೂ ಬ್ರಾಹ್ಮಣ ಜನ್ಮ ಪಡೆಯುತ್ತಿದ್ದಂತೆಯೇ ಕೊಟ್ಟಿದ್ದೀರಾ. ನೆನಪಿದೆ ತಮ್ಮ ಜನ್ಮದ ವರದಾನ? ಕೇಳ್ತಿದ್ದಾರೆ ಬಾಬಾ, ನೆನಪಿದೆಯಾ ತಮ್ಮ ಜನ್ಮದ ವರದಾನ? ಪ್ರತಿಯೊಬ್ಬ ಮಗುವಿಗೂ ಬಾಬಾರವರು ಮಾಸ್ಟರ್ ಸರ್ವಶಕ್ತಿವಾನ್ ಭವದ ವರದಾನ ಕೊಟ್ಟಿದ್ದಾರೆ. ಯಾರು ವರದಾನ ಕೊಟ್ಟಿದ್ದು? ಆಲ್ ಮೈಟಿ ಅಥಾರಿಟಿ. ಆದರೆ ಕಂಪ್ಲೇಂಟ್ ಮಾಡ್ತೀರಾ, ಯಾವ ಸಮಯದಲ್ಲಿ ಯಾವ ಶಕ್ತಿ ಬೇಕಾಗಿದೆ ಅದು ಬರುವುದಿಲ್ಲ ಎಂದು, ಆರ್ಡರ್ ಒಪ್ಪಿಕೊಳ್ಳುವುದಿಲ್ಲ ಎಂದು. ಯಾಕೆ ಆ ರೀತಿ ಆಗತ್ತೆ? ಈಗ ಆಲ್ಮೈಟಿ ಅಥಾರಿಟಿಯ ವರದಾನ ಇದೆ, ಅವರಿಗಿಂತ ದೊಡ್ಡವರು ಯಾರೂ ಇಲ್ಲ. ಅಂದಾಗ ವರದಾನದ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಒಂದು ವೇಳೆ ಆರ್ಡರ್ ಮಾಡಿದ್ದೆ ಆದರೆ ಆರ್ಡರನ್ನು ಒಪ್ಪಿಕೊಳ್ಳುವುದಿಲ್ಲ ಎಂದು ಸಾಧ್ಯವೇ ಇಲ್ಲ. ನೀವು ಆರ್ಡರ್ ಮಾಡಿ ಮತ್ತು ಶಕ್ತಿಗಳು ಒಪ್ಕೊಳ್ಳದೆ ಇರಲಿಕ್ಕೆ ಹೇಗೆ ಸಾಧ್ಯ? ಒಂದಂತೂ ಆತ್ಮ ಮಾಲೀಕ ಆಗಿದೆ, ಸರ್ವಶಕ್ತಿವಂತನ ವರದಾನವೂ ಸಿಕ್ಕಿದೆ. ಆ ಸ್ವರೂಪದಲ್ಲಿ ಸ್ಥಿತರಾಗಿದ್ದು ಮಾಲೀಕ ಆಗಿದ್ದೇನೆ ಎಂಬ ಸ್ಮೃತಿಯಲ್ಲಿ ಇರಿ. ವರದಾನವೂ ಇದೆ. ಎರಡೂ ಸ್ವರೂಪಗಳ ಸ್ಮೃತಿಯ ಸ್ಥಿತಿಯಲ್ಲಿ ಇದ್ದು ಆರ್ಡರ್ ಮಾಡಿ. ಶಕ್ತಿ ನಿಮ್ಮದು ಒಪ್ಪದೇ ಇರುವಂತಹದ್ದು ಅಂದರೆ ನಿಮ್ಮ ಶಕ್ತಿಗಳು
ನಿಮ್ಮ ಮಾತನ್ನು ಒಪ್ಪದೇ ಇರುವಂತಹದ್ದು ಅಸಂಭವ. ಏಕೆಂದರೆ ವರದಾನವೂ ಇದೆ ಮತ್ತು ಬಾಬರವರ ಪ್ರಾಪರ್ಟಿಯ ಅಧಿಕಾರವೂ ಇದೆ. ಸಂಗಮ ಯುಗದಲ್ಲಿ ತಾವೆಲ್ಲರಿಗೂ ಸರ್ವಶಕ್ತಿವಂತನ ಟೈಟಲ್ ಸಿಕ್ಕಿದೆ. ಕೇವಲ ಆ ಸ್ಥಿತಿಯಲ್ಲಿ ಸ್ಥಿತರಾಗಿರುವುದಿಲ್ಲ, ಸದಾ ಇರುವುದಿಲ್ಲ. ಆಗಾಗ ಬಂದುಬಿಡತ್ತೆ. ಆಗಾಗ ಎಂಬ ಶಬ್ದ ತಮ್ಮ ಡಿಕ್ಷನರಿಯಲ್ಲಿ, ಬ್ರಾಹ್ಮಣ ಮಕ್ಕಳ ಡಿಕ್ಷನರಿಯಿಂದ ತೆಗೆದು ಬಿಡಿ. ಈಗೀಗ ಆಸೇರ್ ತಾವು ಹೇಳ್ತೀರಾ ಅಲ್ವಾ, ಬಾಬಾ ನಾವು ನಿಮ್ಮನ್ನು ಸದಾ ನೆನಪು ಮಾಡ್ತಿರ್ತೀವಿ ಅಂದಾಗ ನೀವು ಹಾಸಿರಾಗ್ಬಿಡ್ತೀರಾ ಎಂದು. ಇದೆಯಲ್ವಾ ಅನುಭವ? ಕೈ ಎತ್ತಿ. ಇದೆಯಾ? ಯಾವಾಗ ನೀವು ನೆನಪು ಮಾಡ್ತೀರಾ ಆಗ ಬಾಬಾ ಹಾಸಿರಾಗ್ಬಿಡ್ತಾರೆ. ಆ ಅನುಭವ ಇದೆ ಅಲ್ವಾ? ಈಗ ನೋಡಿ, ಕೈಯಂತೂ ಎತ್ತುತ್ತಾ ಇದ್ದೀರಾ, ಬಾಬಾ ಹಾಸಿರಾಗ್ಬಿಡ್ತಾರೆ, ಹಜೂರ್ ಹಾಸಿರಾಗ್ತಾರೆ ಅಂದಾಗ ಈ ಶಕ್ತಿ ಏನಾಗಿದೆ? ಈ ಶಕ್ತಿಗಳು ಕೂಡ ನಿಮಗೆ ಬಾಬ್ದಾದರವರ ಪ್ರಾಪರ್ಟಿಯಲ್ಲಿ ಸಿಕ್ಕಿವೆ ಅಂದಾಗ ಮಾಲೀಕರಾಗಿ ಆರ್ಡರ್ ಮಾಡಿ. ಮಾಲೀಕರಾಗಿ ಆರ್ಡರ್ ಮಾಡುವುದಿಲ್ಲ, ಆಗ ಶಕ್ತಿ ಕಳೆದೋಗ್ಬಿಡತ್ತೆ ಅಲ್ವಾ? ಆ ಸ್ಥಿತಿಯಲ್ಲಿ ಇದ್ದು ಆರ್ಡರ್ ಮಾಡ್ತೀರಾ ಅಂದಾಗ ಮಾಲೀಕತನವೇ ಇಲ್ಲ ಅಂದಾಗ ಆರ್ಡರನ್ನು ಯಾಕೆ ಒಪ್ಕೊಳ್ಳುತ್ತೆ ಕರ್ಮೇಂದ್ರಿಯಗಳು? ಬಾಬ್ದಾದರವರು ಈಗ ಏನನ್ನು ಬಯಸುತ್ತಾರೆ ಗೊತ್ತಿದೆ ಅಲ್ವಾ? ತಂದೆ ಈಗ ಇದನ್ನೇ ಬಯಸುತ್ತಾರೆ. ನನ್ನ ಒಬ್ಬೊಬ್ಬ ಮಗು ಕರ್ಮ ಮಾಡುತ್ತಿದ್ದರೂ ಸಹ ರಾಜ ಮಗು ಆಗಿ ಸ್ವರಾಜ್ಯ ಅಧಿಕಾರಿಯಾಗಿ ಸ್ವರಾಜ್ಯದ ಆಸನವನ್ನು ಬಿಡಬಾರದು ಅಂದಾಗ ರಾಜರು ಪೂರ್ತಿ ದಿನ ರಾಜರೇ ಆಗಿರ್ತಾರೆ ಅಲ್ವಾ? ಅಥವಾ ಕೆಲವು ಸಲ ರಾಜರಾಗಿರ್ತಾರೆ, ಕೆಲವು ಸಲ ಇರೋದಿಲ್ವಾ? ಸಿಂಹಾಸನದಲ್ಲಿ ಕುಳಿತುಕೊಳ್ಳೋದು ಅಥವಾ ಕುಳಿತುಕೊಳ್ಳದೆ ಇರುವುದು ಅದು ಬೇರೆ ಮಾತು. ಆದರೆ ಮನೆಯಲ್ಲಿದ್ದರೂ ಕೂಡ ನಾನು ರಾಜ ಆಗಿದ್ದೀನಿ, ಇದನ್ನು ಯಾವತ್ತಾದರೂ ಮರೀಲಿಕ್ಕೆ ಸಾಧ್ಯವಾ? ಮರೆಯೋದಿಲ್ಲ ಅಲ್ವಾ? ಅಂದಾಗ ಕರ್ಮಯೋಗಿ ಮತ್ತು ಅಮೃತ ವೇಳೆಯ ಯಥಾರ್ಥ ಯೋಗ ಶಕ್ತಿಶಾಲಿ ಸ್ಥಿತಿ ಏನಿರಬೇಕು ಅದರಲ್ಲಿ ವ್ಯತ್ಯಾಸ ಆಗಬಾರದು. ಡಬಲ್ ಕೆಲಸವಾಗಿದೆ. ಆದರೆ ತಾವು ಯಾರು? ತಾವಂತೂ ವಿಶ್ವದ ಪರಿವರ್ತಕರಾಗಿದ್ದೀರಾ, ವಿಶ್ವ ಕಲ್ಯಾಣಕಾರಿಗಳಾಗಿದ್ದೀರಾ. ಆದ್ದರಿಂದ ತಂದೆ ಇದನ್ನೇ ಬಯಸುತ್ತಾರೆ. ನಡೆಯುತ್ತಾ ತಿರುಗಾಡುತ್ತಾ ರಾಜತನವನ್ನು ಮರೆಯಬೇಡಿ, ಸೀಟನ್ನು ಬಿಡಬೇಡಿ. ಸೀಟೇ ಇಲ್ಲದೆ ಅಂದರೆ ನೀವು ಸೀಟ್ ಮೇಲೇ ಇಲ್ಲ ಅಂದರೆ ಆರ್ಡರ್ ಯಾರೂ ಒಪ್ಪಿಕೊಳ್ಳುವುದಿಲ್ಲ. ಈ ಕಾಲದಲ್ಲಿ ನೋಡಿ, ಸೀಟ್ನ ಹಿಂದೆ ಏನೆಲ್ಲ ಮಾಡುತ್ತಾರೆ. ತಮ್ಮ ಅಧಿಕಾರ ಪಡೆದುಕೊಳ್ಳಲು ಎಷ್ಟು ಪ್ರಯತ್ನ ಪಡುತ್ತಾರೆ. ತಮ್ಮ ಅಧಿಕಾರವನ್ನು ಯಾರೂ ಬಿಡಲು ಬಯಸುವುದಿಲ್ಲ ಅಂದಾಗ ನೀವು ನಿಮ್ಮ ಪರಮಾತ್ಮನ ಹಕ್ಕು, ನಾನು ಯಾರಾಗಿದ್ದೇನೆ, ಭಗವಂತನಿಂದ ಸಿಕ್ಕಿರುವಂತಹ ಅಧಿಕಾರ ಇದು. ಪ್ರತಿ ಸಮಯ ಏನು ಕೆಲಸ ಮಾಡ್ತಿರ್ತೀರ ಆ ಕೆಲಸ ಮಾಡ್ತಾ ಇದ್ದರೂ ಕೂಡ ತಮ್ಮ ಮನಸ್ಸಿನ ಟೈಮ್ ಟೇಬಲ್ ಮಾಡಿಟ್ಟುಕೊಳ್ಳಿ. ಈ ಕೆಲಸ ಮಾಡುತ್ತಿದ್ದರೂ ಮನಸ್ಸಿನ ಸ್ವಮಾನ ಏನಿರಬೇಕು, ಇವತ್ತಿನ ದಿನ ಯಾವ ಲಕ್ಷ್ಯ ಇಟ್ಕೊಳ್ಬೇಕು, ಪ್ರತಿ ಕೆಲಸದ ಟೈಮು ಏನೋ ನಿಮ್ಮ ಸ್ವಮಾನದ ಲಿಸ್ಟ್ ಇದೆ. ಬಲೆ ಭಿನ್ನ ಭಿನ್ನ ಟೈಮ್ ಟೇಬಲ್ಸನ್ನೇ ಮಾಡಿಕೊಳ್ಳಿ. ಹೇಗೆ ಸ್ಥೂಲ ಕರ್ಮದ ಟೈಮ್ ಟೇಬಲ್ ಫಿಕ್ಸ್ ಮಾಡಿಕೊಳ್ತೀರಾ, ಹಾಗೆ ಮನಸ್ಸಿನ ಟೈಮ್ ಟೇಬಲನ್ನು ಫಿಕ್ಸ್ ಮಾಡಿಕೊಳ್ಳಿ. ಗೊತ್ತಿದೆ ಅಲ್ವಾ ಈ ಸಮಯದಲ್ಲಿ ಈ ಕೆಲಸ ಮಾಡಬೇಕು. ಅದರ ಜೊತೆ ಸ್ವಮಾನ ಯಾವುದು ಇರಬೇಕು, ಮಾಲೀಕತನದ ಅಧಿಕಾರ ಯಾವ ಸ್ವಮಾನದ ರೂಪದಲ್ಲಿ ಇಟ್ಟುಕೊಳ್ಳಬೇಕು, ಈ ಮನಸ್ಸಿನ ಟೈಮ್ ಟೇಬಲನ್ನು ತಯಾರು ಮಾಡಿಕೊಳ್ಳಿ. ಟೈಮ್ ಟೇಬಲ್ ಮಾಡ್ಕೊಳ್ಳೋಕ್ಕೆ ಬರುತ್ತೆ ಅಲ್ವಾ? ಮಾತೆಯರಿಗೆ ಬರುತ್ತಾ? ಮಾತೆಯರು ತಮಗೆ ತಾವೇ ಪ್ರೋಗ್ರಾಮ್ ಮಾಡಿಕೊಳ್ಳಿ. ಒಳ್ಳೆ ಅಡುಗೆ ತಯಾರು ಮಾಡುವುದು. ಯಾವಾಗ ಅಡುಗೆ ತಯಾರು ಮಾಡ್ತಿರ್ತೀರ ಆ ಸಮಯದಲ್ಲಿ ಯಾವ ಸ್ವಮಾನ ತಮ್ಮ ಬುದ್ಧಿಯಲ್ಲಿ ಎಮರ್ಜ್ ಆಗಿರಬೇಕು. ಬಹಳ ಮಾಲೆ ಇದೆ ಅಲ್ವಾ, ಸ್ವಮಾನದ ಮಾಲೆ. ಇಷ್ಟು ದೊಡ್ಡ ಮಾಲೆ ಇದೆ. ಎಷ್ಟು ನೀವು ಲೆಕ್ಕ ಹಾಕ್ತಾ ಹೋಗ್ತೀರಾ ಅಷ್ಟು ಮಾಲೆಯಲ್ಲಿ ಸಮಾವೇಶವಾಗ್ತೀರಾ ಅಂದಾಗ ಈಗ ಬಹಳ ಕಾಲದ ಅಭ್ಯಾಸ ಬೇಕು. ಕೆಲವು ಮಕ್ಕಳು ಹೇಳ್ತಾರೆ ಇಲ್ಲಿಯವರೆಗೆ ವಿನಾಶದ್ದೇನೂ ಕಾಣ್ತಾ ಇಲ್ಲ ಎಂದು. ಈಗಂತೂ ಡೇಟ್ ಫಿಕ್ಸ್ ಆಗಿಲ್ಲ, ಮಾಡಿಬಿಡ್ತೀವಿ, ಆಗಿಬಿಡತ್ತೆ. ಇದು ಕೂಡ ಸೋಮಾರಿತನವಾಗಿದೆ. ಸಂದೇಶ ಕೊಡುವುದರಲ್ಲಿಯೂ ಸಹ ವಿಶ್ವ ಕಲ್ಯಾಣಕಾರಿಗಳಾಗಬೇಕು ಅಂದಾಗ ಕೆಲವು ಮಕ್ಕಳು ತಿಳಿದುಕೊಳ್ಳುತ್ತಾರೆ ಈಗಿನ್ನೂ ಸಮಯ ಇದೆ ಅಲ್ವಾ, ಮುಂದೆ ಹೋಗ್ತಾ ಬಾಬನ ಸಂದೇಶ ಕೊಡ್ತೀವಿ ಅಂದ್ಕೊಳ್ತಾರೆ. ಆದರೆ ಇಲ್ಲ,
ಬಾಬಾ ಹೇಳ್ತಾರೆ, ಯಾರಿಗೆ ಲಾಸ್ಟಲ್ಲಿ ಸಂದೇಶ ಕೊಡಬೇಕಾಗಿರುತ್ತೆ ಅಲ್ವಾ, ಅವರು ನಿಮಗೆ ದೂರ ಮಾಡುತ್ತಾರೆ. ಏನು ದೂರ ಮಾಡುತ್ತಾರೆ? ನೀವು ಮೊದಲು ಯಾಕೆ ನಮಗೆ ಹೇಳಲಿಲ್ಲ, ಮೊದಲೇ ನಮಗೆ ಗೊತ್ತಿದ್ದರೆ ಏನಾದರೂ ಮಾಡಿಬಿಡ್ತಾ ಇದ್ವಿ, ಈಗ ನೀವು ಲಾಸ್ಟಲ್ಲಿ ನಮಗೆ ತಿಳಿಸಿದ್ದೀರಾ ಅಂತ ದೂರ ಮಾಡುತ್ತಾರೆ. ಅಂದಾಗ ನಾವಂತೂ ಕೇವಲ ಬಾಬರವರನ್ನು ಗುರುತಿಸಿ, ಅಹೋ ಪ್ರಭು ನಿಮ್ಮ ಲೀಲೆಗಳು ಅಪರಮಪಾರ, ಇಷ್ಟೇ ಹೇಳಲಿಕ್ಕಾಗ್ತಾ ಇದೆ, ಪದವಿಯಂತೂ ಪಡ್ಕೊಳ್ಳೋಕ್ಕಾಗ್ತಿಲ್ಲ, ಯಾಕೆ ಅಂತ ಕೇಳ್ತಾರೆ. ಬಹಳ ಸಮಯದ ಸಹಯೋಗ ಬೇಕು ಅಲ್ವಾ? ತಾವೆಲ್ಲರೂ ವಾರಿಸ್ ಮಕ್ಕಳು ಕುಳಿತಿದ್ದೀರಾ ಅಲ್ವಾ? ಯಾರು ತಮ್ಮನ್ನು ತಾವು ವಾರಿಸ್ ಎಂದು ತಿಳಿದುಕೊಳ್ಳುತ್ತೀರಾ ಅವರು ಕೈ ಎತ್ತಿ. ವಾರಿಸಿದ್ದೀರಾ? ಒಳ್ಳೆಯದು. ವಾರಿಸ್ ಆಗಿದ್ದೀರಾ ಅಂದಾಗ ನೀವು ಪೂರ್ತಿ ಆಸ್ತಿ ಪಡ್ಕೊಳ್ಬೇಕಾ, ಸ್ವಲ್ಪ ತಗೋಬೇಕಾ? ಎಲ್ಲರೂ ಹೇಳ್ತೀರಾ ಅಲ್ವಾ ಪೂರ್ತಿ ಆಸ್ತಿ ಪಡಿಬೇಕೆಂದು. ಅಂದಾಗ ಪೂರ್ತಿ ಆಸ್ತಿ 21 ಜನ್ಮಗಳು ಪೂರ್ತಿ ಆದಿಯಿಂದ ಹಿಡಿದು ಅಂತಿಮದವರೆಗೆ ರಾಯಲ್ ಪ್ರಜೆಗಳು ಅಲ್ಲ, ರಾಯಲ್ ಫ್ಯಾಮಿಲಿಯಲ್ಲಿ ಬರಬೇಕು, ರಾಜ್ಯ ಫ್ಯಾಮಿಲಿಯಲ್ಲಿ ಬರಬೇಕು. ಸಿಂಹಾಸನದ ಮೇಲಂತೂ ಒಬ್ಬರೇ ಕುಳಿತುಕೊಳ್ಳೋದು ಅಲ್ವಾ, ಯುಗಲ್ ಕುಳಿತುಕೊಳ್ತಾರೆ. ಆದರೆ ಅಲ್ಲಿನ ಸಭೆ ಯಾವಾಗ ಸೇರತ್ತೆ ಆಗ ರಾಯಲ್ ಫ್ಯಾಮಿಲಿಯ ವಿಶೇಷ ನಿಮಿತ್ತ ಆತ್ಮರು ಅವರು ಕಿರೀಟಧಾರಿಗಳಾಗಿ ಕುಳಿತುಕೊಳ್ಳುತ್ತಾರೆ. ಕಿರೀಟವಿಲ್ಲದೆ ಕುಳಿತುಕೊಳ್ಳುವುದಿಲ್ಲ. ಪ್ರತಿ ಕಾರ್ಯದಲ್ಲಿ ಸಲಹೆ ಕೊಡುವಂತಹವರು. ಆ ರೀತಿಯೆಲ್ಲ ಕೇವಲ ಅವರು ರಾಜ್ಯ ಮಾಡುತ್ತಾರೆ ಅಂತ ಅಲ್ಲ, ಜೊತೆಯಲ್ಲಿ ರಾಯ್ ಸೇಹಿ ಕರ್ತೆ ಹೇ ಅಂತಾರೆ ಬಾಬಾ, ಸಲಹೆ ತಗೊಂಡೇ ಮಾಡ್ತಾರೆ. ಆದ್ದರಿಂದ ಒಂದು ವೇಳೆ ಸಂಪೂರ್ಣ ಆಸ್ತಿ ಪಡೆಯಬೇಕಾದರೆ ಮೊದಲ ಜನ್ಮದಿಂದ ಹಿಡಿದು ಅಂತಿಮದವರೆಗೂ 21 ಜನ್ಮ ಪೂರ್ತಿಯಾಗಿ, ಅರ್ಧನೂ ಅಲ್ಲ, ಮಧ್ಯದಲ್ಲೂ ಹೋಗಬಾರ್ದು, ಅಕಾಲ ಮೃತ್ಯು ಅಂತೂ ಆಗೋದಿಲ್ಲ. ಅಂದಾಗ ಪೂರ್ತಿ ಆಸ್ತಿ ಪಡೆಯಬೇಕು. ಸ್ವಲ್ಪದರಲ್ಲೇ ಖುಷಿ ಆಗ್ತೀರಾ, ಪೂರ್ತಿ ಪಡ್ಕೊಳ್ತೀರಾ. ನಿಮ್ಮ ಮಾತೇಶ್ವರಿ ಜಗದಂಬ ಸದಾ ಇದೇ ಲಕ್ಷ್ಯ ಇಟ್ಕೊಳ್ತಾ ಇದ್ರು. ಬಾಬ್ದಾದ ಏನು ಶ್ರೀಮತವನ್ನು ಕೊಟ್ಟಿದ್ದಾರೆ, ಬಲೆ ಮನಸ ವಾಚ ಕರ್ಮಣ ಏನೂ ಶ್ರೀಮತ ಕೊಟ್ಟಿದ್ದಾರೆ, ಅದನ್ನು ನಾನು ಮಾಡಲೇಬೇಕು ಅಂತ ಇರ್ತಿತ್ತು ಮಮ್ಮರವರಿಗೆ. ಹಾಗೆ ಪೂರ್ತಿ ಆಸ್ತಿ ಪಡೆಯುವಂತಹ ಇದೇ ಲಕ್ಷ್ಯ ಬುದ್ಧಿಯಲ್ಲಿಟ್ಕೊಳ್ಳಿ. ಅಚಾನಕ್, ಎವರಡಿ ಮತ್ತು ಬಹಳ ಸಮಯ, ಈ 3 ಶಬ್ದಗಳು ಜೊತೆಯಲ್ಲಿಟ್ಟುಕೊಳ್ಳಿ. ಆದ್ದರಿಂದ ಬಾಬ್ದಾದರವರ ಎಲ್ಲ ಆಸೆಗಳನ್ನು ಈಡೇರಿಸುವ ದೀಪಕ ಮಕ್ಕಳ ಪ್ರತಿಯಾಗಿ ಇದೇ ವರದಾನವಿದೆ. ಸದಾ ಈ 3 ಶಬ್ದ ನೆನಪಿಟ್ಟುಕೊಂಡು ಎಲ್ಲ ಆಸೆಗಳ ದೀಪಕಗಳಾಗುವ ಪ್ರತ್ಯಕ್ಷ ಸಾಕ್ಷಿಯನ್ನು ತೋರಿಸಿ. ಒಳ್ಳೆಯದು. ಫಾರಿನವರು ಸಹ ಮನಸ ಸೇವೆಯಿಂದ ಸಹಯೋಗಿ ಆಗಿದ್ದೀರಾ ಅಲ್ವಾ? ಬಾಬ್ದಾದರವರು ನೋಡಿದ್ದಾರೆ, ವೃದ್ಧಿ ಎಲ್ಲ ಧರ್ಮದಲ್ಲೂ ಆಗ್ತಾ ಇದೆ. ಒಂದು ಧರ್ಮದಲ್ಲೇ ಅಷ್ಟೇ ಅಲ್ಲ, ಕೇವಲ ಹಿಂದೂ ಅಷ್ಟೇ ಅಲ್ಲ, ಆದರೆ ಮುಸ್ಲಿಮು, ಬುದ್ಧಿಸ್ಟು, ಕ್ರಿಶ್ಚಿಯನ್ನು ಎಲ್ಲ ಧರ್ಮ ನಿಧಾನವಾಗಿ ಆಧ್ಯಾತ್ಮಿಕತೆಯಲ್ಲಿ ರುಚಿ ತಗೊಳ್ತಾ ಇದ್ದಾರೆ. ಮೊದಲು ನೋಡಿ, ಬ್ರಹ್ಮಕುಮಾರಿಯರ ಹೆಸರು ಕೇಳುತ್ತಿದ್ದಂತೆಯೇ ಭಯ ಪಡುತ್ತಾ ಇದ್ದರು. ವಿನಾಶ ಏನಪ್ಪ ಹೇಳುತ್ತಾರೆ ಇವರು ಈ ಮಾತನ್ನು ಎಂದು. ಆದರೆ ಈಗ ಏನು ಹೇಳುತ್ತಾರೆ? ಈಗ ಹೇಳ್ತಾರೆ, ಹೇಳಿ ವಿನಾಶ ಯಾವಾಗತ್ತೆ ಅಂತ BK ಅಣ್ಣಂದಿರೋ ಅಕ್ಕಂದ್ರ ಹತ್ರ ಕೇಳ್ತಾರೆ. ಹೇಳಿ ಯಾವಾಗ ವಿನಾಶ ಆಗತ್ತೆ, ಹೇಗೆ ವಿನಾಶ ಆಗತ್ತೆ, ಮತ್ತು ನಾವೇನು ಮಾಡಬೇಕು ಅಂತ ಕೇಳುತ್ತಾರೆ. ಆದ್ದರಿಂದ ಆಗಲೇಬೇಕು, ಇದಂತೂ ಗ್ಯಾರಂಟಿ. ನಿಮ್ಮೆಲ್ಲರಿಗೂ ಗ್ಯಾರಂಟಿ ಇದೆ ಅಲ್ವಾ? ಬಲೆ ವಿದೇಶದವರೇ ಇರಬಹುದು, ಭಾರತದವರೇ ಇರಬಹುದು, ಗ್ಯಾರಂಟಿ ಇದೆ ಅಲ್ವಾ? ಬಾಬ್ದಾದರವರು ಕೇವಲ ಏನು ಇಶಾರೆ ಕೊಟ್ಟಿದ್ದಾರೆ, ಪುರುಷಾರ್ಥವನ್ನು ತೀವ್ರ ಮಾಡಿಕೊಳ್ಳಿ. ಪುರುಷಾರ್ಥ ಅಲ್ಲ, ಪುರುಷಾರ್ಥದ ಸಮಯ ಹೋಯಿತು, ಈಗ ತೀವ್ರ ಪುರುಷಾರ್ಥದ ಸಮಯವಾಗಿದೆ. ಮತ್ತು ಆಗಾಗ ಎಂಬುದರ ಮೇಲೆ ನಿಲ್ಲಬೇಡಿ. ಈಗ ಮಾಡಬೇಕು, ಈಗೀಗ ಆಗಬೇಕು, ಆಗಲೇಬೇಕು. ಒಳ್ಳೆಯದು. 4 ಕಡೆಯ ತೀವ್ರ ಪುರುಷಾರ್ಥಿ, ಸದಾ ಉಮಂಗ ಉತ್ಸಾಹದಿಂದ ಹೆಜ್ಜೆ ಮುಂದುವರಿಸುವಂತಹ ಮಕ್ಕಳಿಗೆ ಬಾಬ್ದಾದರವರ ಸ್ಮೃತಿ ದಿನದ ನೆನಪು ಪ್ರೀತಿ ಕೊಡಲಾಗುತ್ತಿದೆ. ಬಾಬ್ದಾದರವರ ಹೃದಯದಲ್ಲಿ ಪ್ರತಿಯೊಬ್ಬ ಮಗು ಸಮಾವೇಶವಾಗಿದ್ದೀರಾ ಮತ್ತು ಪ್ರತಿಯೊಬ್ಬ ಮಗುವಿನ ಹೃದಯದಲ್ಲಿ ಬಾಬಾ ಸಮಾವೇಶವಾಗಿದ್ದಾರೆ. ಬಾಬಾರವರ ಹೃದಯದಲ್ಲಿ ಮಕ್ಕಳು ಸಮಾವೇಶವಾಗಿದ್ದಾರೆ. ಅಂದಾಗ ಶುಭಾಶಯಗಳು, ಶುಭಾಶಯಗಳು,
ಶುಭಾಶಯಗಳು, ಜೊತೆಗೆ ನಮಸ್ತೆ. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ಶುಭಾಶಯಗಳು, ನಮಸ್ಕಾರಗಳು. ಧನ್ಯವಾದ ಬಾಬಾ. ವರದಾನ: ಶಕ್ತಿಶಾಲಿ ಸ್ಥಿತಿಯ ಮೂಲಕ ರಚನೆಯ ಸರ್ವ ಆಕರ್ಷಣೆಗಳಿಂದ ದೂರ ಇರುವಂತಹ ಮಾಸ್ಟರ್ ರಚಯಿತ ಆಗಿರಿ. ಶಕ್ತಿಶಾಲಿ ಸ್ಥಿತಿಯ ಮೂಲಕ ರಚನೆಯ ಸರ್ವ ಆಕರ್ಷಣೆಗಳಿಂದ ದೂರ ಇರುವಂತಹ ಮಾಸ್ಟರ್ ರಚಯಿತ ಆಗಿರಿ. ವರದಾನದ ವಿಶ್ಲೇಷಣೆ: ಯಾವಾಗ ಮಾಸ್ಟರ್ ರಚಯಿತ ಮಾಸ್ಟರ್ ಜ್ಞಾನಪೂರ್ಣರ ಪವರ್ಫುಲ್ ಸ್ಥಿತಿ ಅಥವಾ ನಶೆಯಲ್ಲಿ ಸ್ಥಿತರಾಗಿರುತ್ತೀರಾ, ಆಗ ರಚನೆಯ ಸರ್ವ ಆಕರ್ಷಣೆಗಳಿಂದ ಭಿನ್ನವಾಗಿರಲಿಕ್ಕೆ ಸಾಧ್ಯ ಆಗತ್ತೆ. ಏಕೆಂದರೆ ಈಗ ರಚನೆ ಮತ್ತಷ್ಟು ಭಿನ್ನ ಭಿನ್ನ ರೂಪ, ಬಣ್ಣ ರಚಿಸ್ತಾ ಇದೆ. ಅದಕ್ಕಾಗಿ ಈಗ ಬಾಲ್ಯತನವನ್ನು ಮರೆಯಿರಿ, ಸೋಮಾರಿತನವನ್ನು ಮರೆಯಿರಿ, ಆಲಸ್ಯವನ್ನು ಮರೆಯಿರಿ, ಬೇಜವಾಬ್ದಾರಿತನವನ್ನು ಮರೆಯಿರಿ. ಏನಾಗ್ತಾ ಇದೆ ಅದನ್ನು ಮರೆತು ತಮ್ಮ ಶಕ್ತಿಶಾಲಿ ಸ್ವರೂಪ, ಶಸ್ತ್ರಧಾರಿ ಸ್ವರೂಪ, ಸದಾ ಜಾಗಂತಿ ಜ್ಯೋತಿ ಸ್ವರೂಪವನ್ನು ಪ್ರತ್ಯಕ್ಷ ಮಾಡಿಕೊಳ್ಳಿ. ಆಗ ಹೇಳಬಹುದು ಮಾಸ್ಟರ್ ರಚಯಿತ ಎಂದು. ಸ್ಲೋಗನ್: ಮನಸ್ಸಿನ ಸ್ಥಿತಿಯಲ್ಲಿ ಆ ರೀತಿ ಆರ್ಡಾಗಿ ಇರಿ, ಯಾವುದೇ ಪರಿಸ್ಥಿತಿ ಕರಗಿಸಲು ಸಾಧ್ಯವಾಗಬಾರದು. ತಮ್ಮ ಮನಸ್ಸಿನ ಸ್ಥಿತಿಯನ್ನು ಆ ರೀತಿ ಸ್ಟ್ರಾಂಗ್ ಮಾಡ್ಕೊಳ್ಳಿ, ಆರ್ಡ್ ಮಾಡ್ಕೊಳ್ಳಿ. ಯಾವುದೇ ಪರಿಸ್ಥಿತಿ ಮನಸ್ಸನ್ನು ಕರಗಿಸಬಾರ್ದು. ಅವ್ಯಕ್ತ ಇಶಾರೆ: ಸದಾ ಅಚ್ಚಲ ಅಡೋಲ ಏಕರಸ ಸ್ಥಿತಿಯ ಅನುಭವ ಮಾಡಿರಿ. ಯಾವುದೇ ವಾತಾವರಣದಲ್ಲಿ, ವಾಯುಮಂಡಲದಲ್ಲಿ ಇರಿ, ಆದರೆ ಸ್ಥಿತಿ ಸದಾ ಅಚ್ಚಲ ಅಡೋಲ ಏಕರಸವಾಗಿರಲಿ. ಕೆಲವು ಸಲ ನಿಮಿತ್ತವಾಗಿರುವಂತಹವರೇನಾದರೂ ಸಲಹೆ ಕೊಡ್ತಾರೆ, ಅದರಲ್ಲಿ ಕನ್ಫ್ಯೂಸ್ ಆಗಬೇಡಿ. ಏಕೆಂದರೆ ಯಾರು ನಿಮಿತ್ತವಾಗಿರ್ತಾರೆ ಅವರು ಅನುಭವಿಗಳಾಗ್ಬಿಟ್ಟಿರ್ತಾರೆ. ಒಂದು ವೇಳೆ ಅವರು ಯಾವುದೇ ಡೈರೆಕ್ಷನ್ ಸ್ಪಷ್ಟವಾಗಿಲ್ಲದಿದ್ದರೂ ಕೂಡ ನೀವು ಅಲ್ಚಲಲ್ಲಿ ಬರಬಾರದು. ಧೈರ್ಯದಿಂದ ಹೇಳಿ, ಇದನ್ನು ತಿಳಿದುಕೊಳ್ಳಲು ಪ್ರಯತ್ನ ಮಾಡುತ್ತೇನೆ ಎಂದು. ಆಗ ಸ್ಥಿತಿ ಏಕರಸ, ಅಚ್ಚಲ, ಅಡೋಲವಾಗಿ ಇರುವುದು. ಓಂ ಶಾಂತಿ.